ನಮಸ್ಕಾರ ಕೇಳಿದ್ರೆ, ಪ್ರತಿ ವರ್ಷ ಸೆಪ್ಟೆಂಬರ್ 21ರಂದು ವಿಶ್ವ ಅಲ್ಝೈಮರ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಸಾಮಾನ್ಯವಾಗಿ ಅಲ್ಝೈಮರ್ ಅನ್ನುವಂಥ ಪದ ಯಾಕೆ ಬಂತು, ಜೊತೆಗೆ ಅಲ್ಝೈಮರ್ ಅಂದರೆ ಮರೆವು ಅಂತ ಅರ್ಥ. ಈ ಮರೆವು ಯಾರಲ್ಲಿ ಹೆಚ್ಚಾಗಿ ಕಂಡುಬರ್ತದೆ, ಇದಕ್ಕೆ ಏನು ಕಾರಣ, ಇದು ಬಂದರೆ ಏನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು ಇವತ್ತು ನಮ್ಮ ಕೇಳುಗರಿಗೆ ಮಾಹಿತಿಯನ್ನು ಕೊಡಲಿಕ್ಕೆ ರಾಯಚೂರಿನ ಖ್ಯಾತ ಮಾನಸಿಕ ತಜ್ಞ ವೈದ್ಯರಾಗಿರ್ತಕ್ಕಂಥ ಡಾಕ್ಟರ್ ಮನೋಹರ್ ವೈ ಪತ್ತರ್ ಅವರು ನಮ್ಮ ಆಕಾಶವಾಣಿಗೆ ಬಂದಿದ್ದಾರೆ. ಅವರಿಗೆ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ನಮಸ್ಕಾರ ಸರ್. ನಮಸ್ಕಾರ ಸರ್, ಇವತ್ತು ವಿಶ್ವದ ಎಲ್ಲ ಕಡೆ ವಿಶ್ವ ಅಲ್ಝೈಮರ್ ದಿನ ಅಂತೇಳಿ ಆಚರಣೆ ಮಾಡ್ತಾರೆ. ಮನೋವೈದ್ಯರಾಗಿ ತಾವು ಅಲ್ಝೈಮರ್ ಅನ್ನುವಂಥ ವಿಷಯಕ್ಕೆ ಬಂದಾಗ ಸಾಮಾನ್ಯವಾಗಿ ಮರೆವು ಅನ್ನುವಂಥದ್ದು ಹೇಳ್ತೀವಿ. ಅಲ್ಝೈಮರ್ ದಿನಾಚರಣೆ ಯಾಕೆ ಆಚರಣೆ ಮಾಡ್ತಾರೆ, ಅದರ ಉದ್ದೇಶ ಏನು, ಜೊತೆಗೆ ಆ ಮರೆವು ಯಾರಲ್ಲಿ ಹೆಚ್ಚಾಗಿ ಕಂಡು ಬರ್ತದೆ, ಜೊತೆಗೆ ಅಲ್ಝೈಮರ್ ಅಂದರೆ ಏನು ಅನ್ನುವಂಥದ್ದು ಒಂದು ಪ್ರಶ್ನೆ. ಹೀಗಾಗಿ ನಮ್ಮ ಕೇಳಿಗರಿಗೆ ಅದ್ರ ಬಗ್ಗೆ ಸ್ವಲ್ಪ ಹೇಳಿ. ವರ್ಲ್ಡ್ ಅಲ್ಝೈಮರ್ಸ್ ಡೇ ಅಂತ ಅಂದ್ಬಿಟ್ಟು ಪ್ರತಿ ವರ್ಷ ಸೆಪ್ಟೆಂಬರ್ 21ನೇ ತಾರೀಕಿನಂದು ಇಡೀ ಪ್ರಪಂಚದಾದ್ಯಂತ ಆಚರಿಸಲಾಗ್ತದೆ. ಆಕ್ಚುಲಿ ಈ ಅಲ್ಝೈಮರ್ ಅಂದ್ರೆ ಏನು ಅಂತ ಕೇಳೋದಾದ್ರೆ, ಇದು ಒಬ್ಬ ಸೈಕ್ಯಾಟ್ರಿಸ್ಟ್ ಹೆಸರು. ಓಹೋ. ಜರ್ಮನ್ ಸೈಕ್ಯಾಟ್ರಿಸ್ಟ್ ಅಲಯಾಸ್ ಅಲ್ಝೈಮರ್ ಅಂತ ಅಂದ್ಬಿಟ್ಟು, ALOIS ಅಲ್ಝೈಮರ್ ಅಂತ ಅಂದ್ಬಿಟ್ಟು, ಅವರು ಆ ಒಂದು ಕಾಯಿಲೆಯನ್ನು ಕಂಡು ಹಿಡಿದ ಪ್ರಯುಕ್ತ ಅವರ ಹೆಸರ ನೆನಪಿನಾಗಿ ಈ ಒಂದು ಕಾಯಿಲೆಯನ್ನು ಇಂಥ ದಿನಾಂಕದಂದು ಆಚರಣೆ ಮಾಡಲಾಗ್ತಾ ಇದೆ. ಈ ಒಂದು ಅಲ್ಝೈಮರ್ಸ್ ಡೇ ಯಾಕೆ ಆಚರಿಸಬೇಕು ಅಂತ ತಮ್ಮ ಒಂದು ಪ್ರಶ್ನೆ ಉತ್ತರ ಹೇಳೋದಾದ್ರೆ, ಈಗ ನಾವು ಸರ್ವೇ ಸಾಮಾನ್ಯವಾಗಿ ಸಾಕಷ್ಟು ಜನರಲ್ಲಿ, ಯಾಕೆಂದ್ರೆ ಇಡೀ ಪ್ರಪಂಚದಾದ್ಯಂತ ಆರೋಗ್ಯ ಸಂಬಂಧಿಸಿದ ಎಲ್ಲ ಒಂದು ಪ್ರಾವಿಷನ್ಸು, ಆನಂತರ ಸಿಗ್ತಕ್ಕಂಥ ಒಂದು ಟ್ರೀಟ್ಮೆಂಟ್ಲಿಂದಾಗಿ ಸಾಕಷ್ಟು ಜನ ಇಳಿ ವಯಸ್ಸಿನವರೆಗೂ ಕೂಡ ಬದುಕುವಂತ ಒಂದು ಪರಿಸ್ಥಿತಿ ಇದೆ. ಜೀವಿತಾವಧಿ ಹೆಚ್ಚಾಗಿದೆ. ಆಗೆಲ್ಲ ಮೊದಲೆಲ್ಲ ಏನಾಗ್ತಾ ಇತ್ತು ಅಂದ್ರೆ ಯೂಶಲಿ 40, 50, 60 ವರ್ಷ ಅನ್ನೋದ್ರಲ್ಲಿ ಆಲ್ಮೋಸ್ಟ್ ಮುಗಿತಾ ಇತ್ತು. ಇವಾಗ ಸಾಕಷ್ಟು ಜನ 80, 90, 100 ವರ್ಷದವರೆಗೂ ಬದುಕ್ತಕ್ಕಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ಆರೋಗ್ಯದ ಬಗ್ಗೆ ತುಂಬಾ ಕಾಳಜಿ ಹೆಚ್ಚಾಗಿದೆ. ಅದಕ್ಕೆ ಸಿಗ್ತಕ್ಕಂತಹ ಒಂದು ಸೌಲಭ್ಯಗಳು ಕೂಡ ಹೆಚ್ಚಾಗಿರ್ತಕ್ಕಂಥ ಕಾರಣ ಸಾಕಷ್ಟು ಜನ ಹೆಚ್ಚಿನ ಒಂದು ವಯಸ್ಸಿನವರೆಗೂ ಬದುಕಲಿಕ್ಕೆ ಅವಕಾಶವನ್ನು ಇವಾಗಿನ ಪರಿಸ್ಥಿತಿಯಲ್ಲಿ ಇದೆ. ಈ ಸಂದರ್ಭದಲ್ಲಿ ಅದೇ ಒಂದು ವಯಸ್ಸು ಜಾಸ್ತಿ ಆದಂತೆಲ್ಲ ನಮ್ಮ ಮೆದುಳಿನಲ್ಲಿ ಇರ್ತಕ್ಕಂತಹ ನರಕೋಶಗಳು, ನ್ಯೂರಾನ್ಸ್ ಅಂತ ನಾವೇನು ಹೇಳ್ತೀವಿ, ಆ ನರಕೋಶಗಳ ಸವಕಳಿಯಿಂದಾಗಿ ಮತ್ತು ನರಕೋಶಗಳ ಮಧ್ಯದಲ್ಲಿ ಇರ್ತಕ್ಕಂತಹ ಒಂದು ಕನೆಕ್ಷನ್ ಏನಿರ್ತಲ್ಲ, ಆ ಕನೆಕ್ಷನ್ನಿನ ಒಂದು ತೊಂದರೆಯಿಂದಾಗಿ ಈ ಒಂದು ಅಲ್ಝೈಮರ್ಸ್ ಡೆಮೆನ್ಷಿಯಾ ಅಂತಕ್ಕಂಥ ಒಂದು ಕಾಯಿಲೆ ಉಂಟಾಗ್ತದೆ. ಅದು ಯೂಶುವಲಿ 65 ವರ್ಷದ ನಂತರ. ಮೋಸ್ಟ್ ಆಫ್ ದಿ ಟೈಮು ನಾವೆಲ್ಲರೂ ಕೇಳಿದೀವಿ, ಏನಂದ್ರೆ ಈಗ 60 ವಯಸ್ಸಾಗಿದೆ ಅವ್ರಿಗೆ ಅರಿವು ಮರವು ಇರ್ತದ ಅಂತ ಹೇಳ್ತೀವಿ. ಸೊ ಅರಿವು ಮರವು ಅಂತಂದ್ರೆ ಅವನಿಗೆ ಎಲ್ಲಿದ್ದೀನಿ ಏನು ಅನ್ನೋದ್ರ ಬಗ್ಗೆ ಅರಿವು ಇಲ್ಲ. ಮರೆವು ಅಂದ್ರೆ ತಾನು ಏನ್ ಮಾಡ್ತಾ ಇದ್ದೀನಿ, ಸರೌಂಡಿಂಗ್ ಅಲ್ಲಿ ಏನೆಲ್ಲ ನಡೀತಾ ಇದೆ ಅಂತಕ್ಕಂಥದ್ ಬಗ್ಗೆ ಎಲ್ಲ ಮರ್ತಿರ್ತಾನೆ. ಸೊ ಅರಿವು ಮರವು 65ರ ಯೂಶಲಿ ವರ್ಷದ ನಂತರ. ಕೆಲವು ಸಾರಿ ವಿರಳ ಅಂತ ಹೇಳ್ಬೋದು, ರೇರ್ ಕಂಡೀಷನ್ ಅಲ್ಲಿ ಆ 65 ವಯಸ್ಸಿಗಿಂತಲೂ ಕಡಿಮೆಯಲ್ಲಿಯೂ ಕೂಡ ಕೆಲವರಲ್ಲಿ ಈ ಒಂದು ಕಾಯಿಲೆನೂ ಕಂಡು ಬರ್ತದೆ. ಆದರೆ 60 to 80% ಆಫ್ ದಿ ಡೆಮೆನ್ಷಿಯಾ ಕೇಸಸ್ ಏನಿದೆ ಅವೆಲ್ಲ ಅಲ್ಝೈಮರ್ಸ್ ಡೆಮೆನ್ಷಿಯಾ ಅಂತ ನಾವು ಹೇಳ್ತೇವೆ. ಈ ಅಲ್ಝೈಮರ್ಸ್ ಡೆಮೆನ್ಷಿಯಾ ಯೂಶುವಲಿ 65 ವಯಸ್ಸಿನ ನಂತರ ಕಾಣಿಸ್ಕೊಳ್ತದೆ. ನೀವು ಹೇಳೋ ಪ್ರಕಾರ ಹಿರಿಯರಲ್ಲಿ ಈ ಒಂದು ಲಕ್ಷಣಗಳು, ಈ ಒಂದು ಕಾಯಿಲೆ ಕಂಡು ಬರ್ತದೆ ಅನ್ನುವಂಥ ಮಾತು ಹೇಳಿದೆ. ಸರ್, ಈಗ ಮರೆವಿನ ಕಾಯಿಲೆ ಬಂದಾಗ ಏನು ಲಕ್ಷಣಗಳು ಕಂಡು ಬರ್ತದೆ, ಹೇಗೆ ಗೊತ್ತಾಗುತ್ತೆ ಇವರಿಗೆ ಮರೆವಿನ ಕಾಯಿಲೆ ಇದೆ ಅಂತೇಳಿ? ಇದೊಂದು ಒಳ್ಳೆ ಪ್ರಶ್ನೆ. ಯಾಕಂದ್ರೆ ಈಗ ಜನರಲ್ ಆಗಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ, ಏನಂದ್ರೆ ಅವ್ರಿಗೆ ವಯಸ್ಸಾಗಿದೆ, ಮರಿತಾ ಇರ್ತಕ್ಕಂಥದ್ದು ಸರ್ವೇ ಸಾಮಾನ್ಯ. ಅದನ್ನ ಕಾಯಿಲೆ ಅಂತ ಯಾಕೆ ತಿಳ್ಕೊಳ್ಬೇಕು, ನಿಮಗೂ ಅಜ್ಜ ಇದ್ರಲ್ಲ ಅವಾಗೂ ಹಂಗತೆ ಆಗಿರ್ಲಿಲ್ವಾ ಅಂತಕ್ಕಂಥದನ್ನ ಉದಾಹರಣೆಯನ್ನು ಅಥವಾ ಇನ್ನೊಬ್ಬರಿಗೆ ಕಂಪೇರ್ ಮಾಡಿ ಹೇಳ್ತಾರೆ. ಆದ್ರೆ ಈ ಒಂದು ಕಾಯಿಲೆಯ ಲಕ್ಷಣಗಳೇನಾದ್ರೂ ಕಾಣಿಸ್ಕೊಳ್ಳಕ್ ಶುರು ಆದ್ರೆ ಆ ವ್ಯಕ್ತಿಯಲ್ಲಿ ಯಾವ ರೀತಿ ಬದಲಾವಣೆ ಆಗ್ತದೆ ಅಂದ್ರೆ, ಫಸ್ಟ್ ಯಾಸ್ ಯೂಶುವಲ್ ಎಲ್ರಿಗೂ ವಯಸ್ಸಿಗೆ ತಕ್ಕಂಗೆ ಮರೆವು ಕಾಣಿಸ್ಕೊಳ್ತದೆ. ಏನಪ್ಪ ಮರಿತಾರೆ ಅಂದ್ರೆ, ಕೈಯಲ್ಲಿರ್ತಕ್ಕಂಥ ಚಾವಿನೋ ಅಥವಾ ಪೆನ್ನು ಎಲ್ಲಿ ಇಟ್ಟಿರ್ತಾರೆ, ಹೆಚ್ಚು ಕಡಿಮೆ ತಮ್ಮ ಪಾಕೆಟ್ ಅಲ್ಲೇ ಇಟ್ಕೊಂಡಿರ್ತಾರೆ ಕೂಡ, ಆದ್ರೆ ಅವರು ತಮ್ಮ ಪಾಕೆಟ್ ಅಲ್ಲಿ ತಾವೇ ಇಟ್ಕೊಂಡಿದ್ದೀನಿ ಅನ್ನೋದನ್ನು ಮರ್ತೋಗ್ತಾರೆ. ಬೇರೆ ಕಡೆ ಎಲ್ಲೋ ಹುಡುಕ್ತಾ ಇರ್ತಾರೆ. ತಾವಿಟ್ಟಿರ್ತಕ್ಕಂಥ ಚಾವಿ ತಮ್ಮ ಟೇಬಲ್ ಮೇಲೆನೆ ಇಟ್ಟಿರ್ತಾರೆ ಅಥವಾ ತಮ್ಮ ಟೇಬಲ್ ನಲ್ಲಿ ಇರ್ತಕ್ಕಂಥ ಡ್ರಾಯರ್ ಅಲ್ಲಿ ತಾವೇ ಹಾಕಿರ್ತಾರೆ. ಇನ್ನೊಬ್ರನ್ನ ಬ್ಲೇಮ್ ಮಾಡ್ತಾ ಇರ್ತಾರೆ, ನಾ ಇಲ್ಲೇ ಇಟ್ಟಿದ್ದೆ, ಯಾರೋ ತಗೊಂಡೋಗಿದ್ದಾರೆ, ಅದು ಸಿಗ್ತಾ ಇಲ್ಲ ಅಂದ್ಬಿಟ್ಟು ಕಂಪ್ಲೀಟ್ ಆಗಿ ಇಟ್ಟಿರೋ ಜಾಗವನ್ನು ಬಿಟ್ಟು ಉಳಿದ ಕಡೆ ಎಲ್ಲ ಹುಡುಕಾಡ್ತಾ ಇರ್ತಾರೆ. ಸೊ ಈ ರೀತಿಯ
ಸಣ್ಣ ಪುಟ್ಟ ಮರೆವಿನಿಂದ ಶುರುವಾಗಿರ್ತದೆ. ಎಲ್ಲಿ ತನಕ ಬರ್ತದೆ ಅಂತಂದ್ರೆ ತಮ್ಮ ಸ್ವಂತ ಮಕ್ಕಳ ಹೆಸರುಗಳನ್ನು ಮರಿತಕ್ಕಂಥದ್ದು, ತಮಗೆ ಎಷ್ಟು ಜನ ಮಕ್ಕಳಿದ್ದಾರೆ ಅಂತಕ್ಕಂಥದ್ದು, ಮನೆ ಕೂಡ ಮರೆತು ತಮ್ಮ ಮನೆಯಲ್ಲಿ ಇರ್ತಕ್ಕಂಥದ್ದು, ಬಾತ್ರೂಮ್ ಎಲ್ಲಿದೆ, ಟಾಯ್ಲೆಟ್ ಎಲ್ಲಿದೆ, ದೇವರ ಮನೆಯಲ್ಲಿದೆ, ಅಡಿಗೆ ಮನೆಯಲ್ಲಿದೆ ಅಂತಕ್ಕಂಥದ್ದನ್ನು ಕೂಡ ಮರ್ತು ಹೋಗ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ತಾವು ಇರ್ತಕ್ಕಂಥ ಯಾವುದೇ ನಿಂತಿರೋ ಜಾಗದಲ್ಲೇ ಟಾಯ್ಲೆಟ್ ಮಾಡ್ಕೊಳ್ಳೋದಾಗ್ಲಿ ಅದನ್ನೆಲ್ಲ ಮಾಡಕ್ ಶುರು ಆಗ್ತಾರೆ. ಬೇರೆಯವರೆಲ್ಲ ಅವ್ರಿಗೆ ಯಾಕಪ್ಪ ಹಿಂಗ್ಯಾಕ್ ಮಾಡ್ತಾ ಇದೆಯಾ ಅಂತಂದ್ರೆ, ನನ್ನ ಬಾತ್ರೂಮ್ ಅಲ್ಲಿ ನನ್ನ ಟಾಯ್ಲೆಟ್ ಅಲ್ಲಿ ನಾನು ಟಾಯ್ಲೆಟ್ ಮಾಡೋದು ಅದನ್ನೇ ನೀನ್ ಮತ್ತೆ ಕೇಳೋದು ಅಂತ ಅಂದ್ಬಿಟ್ಟು ಬಿಹೇವಿಯರ್ ಅದು ಕೂಡ ಶುರು ಆಗ್ತದೆ. ನನಗೆ ಹೇಳಕ್ ಬರ್ತಾ ಇದೀಯ ನೀನು, ನನ್ಗ ಮುಂದೆ ಹುಟ್ಟಿರ್ತಕ್ಕಂಥ ಕೂಸು ನೀನು, ನಿನ್ನಂತರ ಎಷ್ಟು ಮಂದಿ ನಾನು ನೋಡಲಿಕ್ಕಿಲ್ಲ, ಒಪ್ಕೊಳ್ಳೋದಿಲ್ಲ. ಓರಿಯಂಟೇಶನ್ ಅವ್ರಿಗೆ ತಪ್ಪಿ ಹೋಗಿರ್ತದೆ. ಕಾಗ್ನೇಟಿವ್ ಅಂದ್ರೆ ಆ ಮೆಮೊರಿ ಅಂತಕ್ಕಂಥದ್ದು ಕಡಿಮೆ ಆಗಿರ್ತದೆ. ಬಿಹೇವಿಯರ್ ಚೇಂಜಸ್ ಶುರು ಆಗ್ತದೆ. ಅಗ್ರೆಸಿವ್ನೆಸ್ ಬರ್ತದೆ. ಅಜಿಟೇಷನ್ ಅಂತ ಹೇಳ್ತೀವಿ, ಸಿಟ್ಟು ಮಾಡ್ಕೊಳ್ತಕ್ಕಂಥದ್ದು. ಆನಂತರ ಯಾವುದೇ ಒಂದು ಪ್ರಶ್ನೆ ಕೇಳಿದ್ರು ಕೂಡ ನನ್ನನ್ನು ಪ್ರಶ್ನೆ ಮಾಡ್ತೀರಾ ನೀವು, ನಾನು ಇಲ್ಲಿ ನೀವು ಅಂತಕ್ಕಂಥದ್ದು ಪ್ರತಿಯೊಂದಕ್ಕೂ ಕೂಡ. ಎಷ್ಟೋ ಸಾರಿ ಎಲ್ಲಿವರೆಗೂ ಬರ್ತದೆ ಅಂತಂದ್ರೆ, ತಾವು ಊಟ ಮಾಡಿದ್ದನ್ನು ಕೂಡ ಮರ್ತು ಹೋಗಿರ್ತಾರೆ. ಊಟ ಮಾಡ್ಬೇಕು ಬೇಡವೋ ಅಂತಕ್ಕಂಥದ್ದು ತಮಗೆ ಗೊತ್ತಿರಲ್ಲ. ಎಷ್ಟೋ ಸಾರಿ ಊಟ ಈಗ ತಾನೇ ಮಾಡಿದ್ರು ಕೂಡ ಮನೆಯಲ್ಲಿ ಇನ್ನೊಬ್ರು ಆಫೀಸಿಂದ ಹೊರಗಡೆ ಬಂದ ನಂತರ ಅಪ್ಪಂದು ಊಟ ಆಯ್ತಾ ಅಂತ ಅವ್ರು ಕೇಳಿದಾಗ, ನಿನ್ನ ಹೆಂಡತಿ ಎಲ್ಲಿಂದ ನನಗೆ ಮಾಡಿ ಹಾಕ್ತಾಳಪ್ಪ, ಯಾವಾಗ ಕೊಡ್ತಾಳೆ ಅಂತಕ್ಕಂಥದ್ದು. ಜಸ್ಟ್ ಆಗ್ತಾನೆ ಊಟ ಮಾಡಿದ್ರು ಕೂಡ ಇವರು ಈ ರೀತಿ ಹೇಳುವಂತ ಒಂದು ಉದಾಹರಣೆಗಳು ಇದಾವೆ. ಈ ರೀತಿಯಾಗಿ ರೀಸೆಂಟ್ ಮೆಮೊರೀಸ್ ಅಂತ ಏನು ಹೇಳ್ತೀವಿ, ಇವತ್ತು ನಿನ್ನೆದ್ರಲ್ಲಿ ಏನ್ ನಡೀತಾ ಇರ್ತದೆ ಒಂದು ವಾರದೊಳಗಡೆ, ಅಂತ ಮೆಮೊರಿ ಬಹಳ ಕಡಿಮೆ ಆಗ್ತದೆ. ಆದರೆ ರಿಮೋಟ್ ಮೆಮೊರಿ, ಫಾರ್ ಎಕ್ಸಾಂಪಲ್ 50 ವರ್ಷದ ಹಿಂದೆ 60 ವರ್ಷದ ಹಿಂದೆ ಅವ್ರು ಯಾವ ಸ್ಕೂಲಲ್ಲಿ ಕಲ್ತಿದ್ರು, ಅವ್ರಿಗೆ ಯಾರು ಕಲಿಸಿದ್ರು, ರಿಮೋಟ್ ಮೆಮೊರಿ ಅಂತ ಏನ್ ಹೇಳ್ತೀವಲ್ಲ ಅದು ಇಂಟ್ಯಾಕ್ಟ್ ಆಗಿರುತ್ತೆ. ಅದ್ರ ಬಗ್ಗೆ ಹೇಳ್ತಾರೆ, ಇಂಥ ಮಾಸ್ಟರ್ ಇದ್ರು, ಇಷ್ಟೆಲ್ಲ ಹೇಳ್ಕೊಟ್ಟಿದ್ದಾರೆ, ನಿಮ್ಗೇನು ಗೊತ್ತು ಅಂತ. ಬಟ್ ರೂಟೀನ್ ಆಗಿ ಇಲ್ಲಿ ನಡೀತಕ್ಕಂಥದ್ದು, ಈ ವಾರ 15 ದಿನಗಳಲ್ಲಿ ನಡೀತಕ್ಕಂಥದ್ದು, ಈ ತಿಂಗಳಲ್ಲಿ ನಡೀತಕ್ಕಂಥದ್ರ ಬಗ್ಗೆ ಅವರಿಗೆ ಪರಿವು ಇರೋದಿಲ್ಲ, ನೆನಪು ಇರೋದಿಲ್ಲ. ರೀಸೆಂಟ್, ಇಟ್ಸ್ ಎ ಲಾಸ್ ಆಫ್ ರೀಸೆಂಟ್ ಮೆಮೊರಿ, ನಾಟ್ ದ ರಿಮೋಟ್ ಈಗಾಗಲೇ ರೆಕಾರ್ಡ್ ಆಗಿರೋದ್ರಿಂದ ಅದು ಉಳ್ಕೊಂತದೆ. ಇಲ್ಲಿ ನ್ಯೂರೋನಲ್ ಡಿಜನರೇಷನ್ ಆಗ್ತಾ ಇರೋದ್ರಿಂದ ಹೊಸದನ್ನು ಕಲಿಯೋದಕ್ಕೆ ಆಗ್ತಾ ಇಲ್ಲ, ಹೊಸದನ್ನ ಸ್ಟೋರ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಹೊಸದನ್ನ ಸ್ಟೋರ್ ಮಾಡಿದ್ದನ್ನ ನೆನಪಿಸ್ಕೊಳ್ಳಿಕ್ಕೆ ಇವರಿಗೆ ಆಗ್ತಾ ಇಲ್ಲ. ಇದನ್ನು ಯಾವ ಥರ ಒಂದು ಮಾನದಂಡ ಮೂಲಕ ಅಳಿಲಾಗ್ತದೆ? ಯಾಕಂದರೆ ಕೆಲವರಲ್ಲಿ ಕಡಿಮೆ ಅರಿವಿನ ಕಾಯಿಲೆ ಇರ್ತದೆ, ಕೆಲವರಿಗೆ ಹೆಚ್ಚು ಇರ್ತದೆ. ಎಷ್ಟು ಪ್ರಮಾಣದ ಕಾಯಿಲೆ ಇದೆ, ಯಾವ ಥರ ಇದೆ ಅಂತ ಕಂಡುಹಿಡಲಿಕ್ಕೆ ಏನಾದರೂ ಮಾನದಂಡಗಳಿದಾವ, ಅಥವಾ ಏನೋ ಸ್ಕ್ಯಾನಿಂಗು ಏನಾದರೂ ಮಾಡ್ತೀರಾ? ಸ್ಕ್ಯಾನಿಂಗು ಅಥವಾ ಇನ್ನಿತರೆ ಟೆಸ್ಟ್ಗಳು ಅಂತಂದ್ರೆ, ಯಾವುದಾದ್ರೂ ಕಾರಣದಿಂದಾಗಿ ಈ ಮರೆವಿನ ಕಾಯಿಲೆಗಳು ಬಂದಿದೆಯಾ ಅಂತ ರೂಲ್ ಔಟ್ ಮಾಡೋದಕ್ಕೆ. ಉದಾಹರಣೆಗೆ ಥೈರಾಯ್ಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅಥವಾ ಬ್ರೈನ್ ಅಲ್ಲಿ ಇರ್ತಕ್ಕಂಥ ಟ್ಯೂಮರ್ಸ್ ಏನಾದ್ರೂ ಆಗಿರ್ಬೋದು, ಅಥವಾ ಇನ್ಫೆಕ್ಷನ್ಸ್ ಏನಾದ್ರೂ ಆಗಿರ್ಬೋದು, ಅಥವಾ ಬ್ರೈನ್ಗೆ ಆಗಿರ್ತಕ್ಕಂಥ ಪೆಟ್ಟಿನಿಂದಾಗಿ ಈ ಒಂದು ಮರೆವಿನ ಕಾಯಿಲೆ ಆಗಿರ್ಬೋದು. ಇದು ಯಾವುದೂ ಕೂಡ ಇಲ್ಲ, ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಯಾವುದೂ ಇಲ್ಲ ಅನ್ನೋದನ್ನು ರೂಲ್ ಔಟ್ ಮಾಡೋದಕ್ಕೆ ಕೆಲವು ಟೆಸ್ಟ್ಗಳನ್ನು ಮಾಡಬೇಕಾಗ್ತದೆ. ಮಾಡಿದಾಗ ಅದರಲ್ಲಿ ಯಾವುದೂ ಕೂಡ ನೆಗೆಟಿವ್ ರಿಪೋರ್ಟ್, ಅಂದ್ರೆ ಇಂಥದ್ದು ಏನೂ ಆಗಿಲ್ಲ ಅಂತಂದಾಗ ಇದು ಅಲ್ಜಿಮರ್ಸ್ಗೆ ಸಂಬಂಧಪಟ್ಟಿದ್ದು. ಸೊ ಆದ್ರಿಂದ ಯಾವುದೇ ಒಂದು ಸೊಕಾಲ್ಡ್ ಒಂದು ಫಿಸಿಕಲ್ ಕಾರಣ ಇಲ್ಲದ ಕಾರಣ ಅಂತ ಈ ಒಂದು ಕಾಯಿಲೆಯ ಲಕ್ಷಣಗಳು ಕಂಡು ಬರ್ತಾ ಇದೆ. ಇದು ಯೂಶಲಿ ಡೆಮೆನ್ಷಿಯಾ, ಈ ಒಂದು ಮರೆವಿನ ಕಾಯಿಲೆಯಲ್ಲಿ ಆಲ್ಮೋಸ್ಟ್ 60 to 80% ಆಫ್ ದಿ ಮರೆವಿನ ಕಾಯಿಲೆಯಲ್ಲಿ ಇದು ಅಲ್ಜಿಮರ್ಸೇ ರೀಸನ್. ಉಳಿದವು ಇದಾವೆ. ಉದಾಹರಣೆಗೆ ನಮಗೆ ಮೆಟಬಾಲಿಕ್ ಪ್ರಾಬ್ಲಮ್ಸ್ ಅಂತ ನಾವು ಹೇಳ್ತೀವಿ, ಅದಾದ ನಂತರ ಕೆಮಿಕಲ್ ಇಂಬ್ಯಾಲೆನ್ಸ್ ಆಗೋದ್ರ ಮೂಲಕ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಇನ್ಫೆಕ್ಷನ್ ಗಳ ಮೂಲಕ ಬರ್ತಕ್ಕಂಥದ್ದಾಗಿರ್ಬೋದು, ಅಥವಾ ಟ್ಯೂಮರ್ಗಳ ಮೂಲಕ ಬರ್ತಕ್ಕಂಥದ್ದಾಗಬಹುದು. ಅಂದ್ರೆ ಇವೆಲ್ಲ ಈ ಮಿದುಳಿಗೆ ಸಂಬಂಧಪಟ್ಟ ಮೆಟಬಾಲಿಕ್ ಇಂಬ್ಯಾಲೆನ್ಸಸ್ ಮತ್ತು ಟ್ಯೂಮರ್ಸ್, ಇನ್ಫೆಕ್ಷನ್ಸ್ ನಾನು ಹೇಳ್ತಾ ಇರ್ತಕ್ಕಂಥದ್ದು. ಇಂಥ ಒಂದು ಕಾಯಿಲೆಗಳಿಗೂ ಕಂಪೇರ್ ಮಾಡಿದ್ರೆ ಈ ಒಂದು ಸ್ಟ್ರೋಕ್ ಅಲ್ಲಿ ಕೂಡ, ಅಂದ್ರೆ ನಾವು ಹೇಳ್ತೀವಲ್ಲ ಸೆರೆಬ್ರೋವ್ಯಾಸ್ಕ್ಯುಲರ್ ಡಿಸಾರ್ಡರ್ ಅಂತ, ಆ ಒಬ್ಬ ವ್ಯಕ್ತಿ ಆ ಒಂದು ಸ್ಟ್ರೋಕ್ಗೆ ಒಳಗಾದ ನಂತರ ಎಷ್ಟೋ ಜನರಿಗೆ ಪೋಸ್ಟ್ ಸ್ಟ್ರೋಕ್ ಡಿಮೆನ್ಷಿಯಾ ಅಂತ ನಾವು ಹೇಳ್ತೀವಿ. ಅಂತ ಒಂದು ಸಂದರ್ಭದಲ್ಲಿ ಕೂಡ ಆ ವ್ಯಕ್ತಿಗೆ ಮರೆವಿನ ಕಾಯಿಲೆಗಳು ಬರೋಕೆ ಚಾನ್ಸಸ್ ಇರುತ್ತೆ. ಆದ್ರಿಂದ ಈ ಬಗ್ಗೆ ತಿಳುವಳಿಕೆ ಕೊಡ್ತಕ್ಕಂಥದ್ದು, ಜನಸಾಮಾನ್ಯರಲ್ಲಿ ತಿಳುವಳಿಕೆ ನೀಡ್ತಕ್ಕಂಥದ್ದು, ಅದನ್ನು ಆದಷ್ಟು ಬರ್ಲಾರ್ದಂಗೆ, ಬಂದ ನಂತರ ಪ್ರೋಗ್ರೆಸ್ ಆಗ್ಲಾರ್ದಂಗೆ ನೋಡ್ಕೊಳ್ಳಕ್ಕೆ ನಾವು ಪ್ರಯತ್ನ ಮಾಡ್ತಕ್ಕಂಥದ್ದು, ಯಾವ ರೀತಿ ಇರಬೇಕು ಅಂತ ಅವೇರ್ನೆಸ್ ಕ್ರಿಯೇಟ್ ಮಾಡ್ತಕ್ಕಂಥದ್ದೇ ಈ ಒಂದು ದಿನದ ಅಲ್ಜಿಮರ್ಸ್ ಡೇ ಕಾರ್ಯಕ್ರಮದ ಒಂದು ಉದ್ದೇಶ. ಸರ್, ಈಗ ಅದು ಹೇಗೆ ಬರ್ತದೆ, ಅದನ್ನು ಹೇಗೆ ಕಂಡುಕೊಳ್ಳಬೇಕು ಅನ್ನುವಂಥದ್ದು ಈ ದಿನದ ಉದ್ದೇಶ ಅನ್ನುವಂಥ ಮಾತಾಡಿದರೆ, ಹೇಗೆ ಬರ್ತದೆ ಅನ್ನುವಂಥದ್ದು ಸಾಮಾನ್ಯವಾದ ಕ್ವಶನ್. ಈ ಕಾಯಿಲೆ ಯಾಕೆ ಬರ್ತದೆ, ಈ ವಯಸ್ಸಿಗೆ ಯಾಕೆ ಬರ್ತದೆ, ಇದಕ್ಕೆ ಏನು ಕಾರಣಗಳಿರ್ಬೋದು ಅನ್ನೋದು, ಇದಕ್ಕೆ ಅನುವಂಶತೆಗೆ ಕಾರಣಗಳಿರ್ಬೋದಾ, ಇದಕ್ಕೆ ಕಾರಣಗಳೇನು ಮತ್ತು ಹೇಗೆ ಬರ್ತದೆ ಅಂತ ಈಗಾಗಲೇ ನಾವು ಚರ್ಚಿಸಿದ ಪ್ರಕಾರ ಒಬ್ಬ ಮನುಷ್ಯನಲ್ಲಿ ವಯಸ್ಸಾದಂತೆ
ಹ್ಮ್ ಎಲ್ಲ ಅವಯವಗಳು ಯಾವ ರೀತಿಯಾಗಿ ಸವಕಳಿಗಳು ಕಾಣಿಸ್ಕೊಳ್ತಾ ಇರ್ತದೆ, ಹೌದು. ಅದೇ ರೀತಿಯಲ್ಲಿ ಮಿದುಳಿನಲ್ಲಿರ್ತಕ್ಕಂತಹ ನರಕೋಶಗಳು ಕೂಡ ಸವಕಳಿಯನ್ನು ಕಾಣಿಸ್ಕೊಳ್ತದೆ. ಈ ಒಂದು ನರಕೋಶಗಳ ಡೆತ್ ಕೂಡ ಆಗ್ತಾ ಇರುತ್ತೆ, ಡೆತ್ ಆಫ್ ದಿ ನರ್ವ್ ಸೆಲ್ಸ್. ಹೌದು. ಸೊ ಈ ಒಂದು ಕಾಯಿಲೆಗೆ ಒಳಗಾಗಿರ್ತಕ್ಕಂಥ ವ್ಯಕ್ತಿಯಲ್ಲಿ ಏನಾಗಿರ್ತದೆ ಅಂದ್ರೆ ನ್ಯೂರೋನಲ್ ಡಿಜನರೇಷನ್ ಆಗುತ್ತೆ. ಅದಕ್ಕೆ ಕಾರಣಗಳು ನೀವು ಹೇಳಿದ ಪ್ರಕಾರ ಮೊಟ್ಟ ಮೊದಲನೇದಾಗಿ ಅನುವಂಶೀಯತೆ ಅಂತಾನು ಹೇಳ್ಬೋದು. ಮನೆಯಲ್ಲಿ ಅವರ ಒಂದು ವಂಶದಲ್ಲಿ ತಂದೆ ತಾಯಿಗಳಲ್ಲೂ ಅಜ್ಜಂದ್ರಲ್ಲೂ ಅಣ್ಣ ತಮ್ಮಂದ್ರಲ್ಲೂ ಯಾರಿಗಾದ್ರೂ ಈ ಒಂದು ಕಾಯಿಲೆಯ ಲಕ್ಷಣಗಳು ಇತ್ತು ಅಂತಂದ್ರೆ ಇವರಲ್ಲಿಯೂ ಕೂಡ ಆ ಒಬ್ಬ ವ್ಯಕ್ತಿಯಲ್ಲಿಯೂ ಕೂಡ ಬರ್ಲಿಕ್ಕೆ ಚಾನ್ಸಸ್ ಸ್ವಲ್ಪ ಜಾಸ್ತಿ. ಆದ್ರೆ ಬರ್ಲೇಬೇಕಂತೇನು ಇಲ್ಲ. ಅದನ್ನು ಬಿಟ್ರೆ ಈ ಸ್ಟ್ರೋಕ್ ಅಂತ ನಾವೇನು ಹೇಳಿದ್ವಲ್ಲ, ಆ ಒಂದು BP ಮತ್ತು ಶುಗರ್ ಕಂಟ್ರೋಲ್ ನಲ್ಲಿ ಇರದಂತಹ ಒಂದು ಸಂದರ್ಭದಲ್ಲಿ ಪ್ಯಾರಲೈಸಿಸ್ ಅಂತ ನಾವೇನು ಹೇಳ್ತೀವಲ್ಲ, ಪ್ಯಾರಲೈಸಿಸ್ ಆಗಿರ್ತಕ್ಕಂಥ ಒಂದು ಸಂದರ್ಭದಲ್ಲಿ ಅದೇ ಮಿದುಳಿನಲ್ಲಿ ಈ ಒಂದು ಮರವಿನ ಕಾಯಿಲೆ ಕೂಡ ಬರ್ಬೋದು. ಅದನ್ನು ನಾವು ಪೋಸ್ಟ್ ಸ್ಟ್ರೋಕ್ ಡಿಮೆನ್ಷಿಯಾ ಅಂತಾನು ಕರಿತೀವಿ. ಇನ್ನು ಬ್ರೈನ್ ಅಲ್ಲಿ ಇರ್ತಕ್ಕಂಥ ಕೆಮಿಕಲ್ಗಳ ಇಂಬ್ಯಾಲೆನ್ಸ್ ಆಗೋದ್ರ ಮೂಲಕ ಮೆಟಬಾಲಿಕ್ ಡಿಸಾರ್ಡರ್ಸ್ ಅಂತ ನಾವು ಹೇಳ್ತೀವಿ, ಅದ್ರ ಮೂಲಕನೂ ಕೂಡ ಮಿದುಳಿನ ಒಂದು ಫಂಕ್ಷನಿಂಗ್ ಏರುಪೇರಿನಿಂದಾಗಿ ಈ ಒಂದು ಡೆಮೆನ್ಷಿಯಾ ಬರಬಹುದು. ತಲೆಗೆ ಬಿದ್ದಿರ್ತಕ್ಕಂತಹ ಪೆಟ್ಟಿನಿಂದಾಗಿ ಅಥವಾ ಮಿದುಳಿನಲ್ಲಿ ಆಗಿರ್ತಕ್ಕಂತಹ ವಿವಿಧ ಇನ್ಫೆಕ್ಷನ್ಗಳ ಮೂಲಕ ಆಗಿ, ಸೋಂಕಿನ ಮೂಲಕ ಈ ಒಂದು ವ್ಯಕ್ತಿ ಈ ಒಂದು ಡೆಮೆನ್ಷಿಯಾ ಅಂತಕ್ಕಂಥ ಕಾಯಿಲೆಗೆ ಒಳಗಾಗಬಹುದು. ಇವೆಲ್ಲ ಕಾರಣಗಳು ಇರ್ತವೆ. ಅದಕ್ಕೆ ಪೂರಕವಾಗಿ ಏನಾಗ್ತದೆ ಅಂದ್ರೆ, ಒಬ್ಬ ವ್ಯಕ್ತಿ ಡಿಪ್ರೆಷನ್ ಅಲ್ಲಿ ಇದ್ದ ಲಾಂಗ್ ಟರ್ಮ್ ಅಲ್ಲಿ ಆ ಒಬ್ಬ ವ್ಯಕ್ತಿಗೆ ಸರಿಯಾದ ಚಿಕಿತ್ಸೆ, ಡಿಪ್ರೆಷನ್ಗೆ ಚಿಕಿತ್ಸೆ ಸಿಗದೇ ಇದ್ರೂ ಕೂಡ ಅಂತ ಒಬ್ಬ ವ್ಯಕ್ತಿ ಡಿಪ್ರೆಷನ್ ಜೊತೆಗೆ ಡೆಮೆನ್ಷಿಯಾ ಕಾಯಿಲೆಯನ್ನು ಕೂಡ ತೆಗೆದುಕೊಳ್ಳಲಿಕ್ಕೆ ಚಾನ್ಸಸ್ ಇರುತ್ತೆ. ಎರಡನೇದಾಗಿ ಡೆಫ್ನೆಸ್ ಅಂತ ನಾವು ಹೇಳ್ತೀವಿ, ಕೇಳುವಿಕೆಯ ಒಂದು ನ್ಯೂನತೆಯನ್ನು ಉಂಟಾದಾಗ ಆ ಒಬ್ಬ ವ್ಯಕ್ತಿ ಕಮ್ಯುನಿಕೇಟ್ ಮಾಡ್ಲಿಕ್ಕೆ ಪ್ರಾಬ್ಲಮ್ ಆಗುತ್ತೆ ಬೇರೆಯವ್ರ ಜೊತೆಗೆ. ಸೊ ಹಿಂಗಾಗಿ ನೆಗ್ಲಿಜೆನ್ಸಿಗೆ ಒಳಗಾಗ್ತಾನೆ. ಬೇರೆ ಯಾವ ಕಿವಿನೇ ಕೇಳೋದಿಲ್ಲ ಅದಕ್ಕೆ ಸರಿಯಾಗಿ, ಅದನ್ನ ಜೊತೆ ಎಷ್ಟು ಸಲ ಅಂತ ಒದರಾಡ್ಕೊಂತ ಕುಂದ್ರೋದು, ಸುಮ್ಮನೆ ನಾವು ಮಾಡ್ಕೊಂತ ಹೋಗೋಣ ಅಂತ. ದೆನ್ ಆಲ್ಸೋ ಆ ಒಂದು ಫ್ರಸ್ಟ್ರೇಷನ್ ಇಂದಾಗಿ ಆ ಒಬ್ಬ ವ್ಯಕ್ತಿ, ನನಗೆ ಈ ಒಂದು ಸಮಾಜದಲ್ಲಿ ಅಥವಾ ನಮ್ಮ ಮನೆಯಲ್ಲಿ ನಮ್ಮ ಕುಟುಂಬದಲ್ಲಿಯೇ ನನಗೆ ಒಂದು ಬೆಲೆನೇ ಇಲ್ಲ ಅಂತ ಒಂದು ಪರಿಸ್ಥಿತಿ ಇದೆ ಅಂತಕ್ಕಂಥ ಒಂದು ವಿಚಾರದಿಂದಾಗಿ ಈ ಎಲ್ಲಾ ಒಂದು ಲಕ್ಷಣಗಳ ಜೊತೆಗೆ ಡೆಮೆನ್ಷಿಯಾ ಕಾಯಿಲೆಯ ಲಕ್ಷಣಗಳು ಕೂಡ ಕಂಡು ಬರಲಿಕ್ಕೆ ಚಾನ್ಸಸ್ ಇರುತ್ತೆ. ಆದ್ರೆ ಆಸ್ ಸಚ್ ಇದ್ರಲಿಂದಾನೇ ಅದು ಬರುತ್ತಂತ ಹೇಳಲ್ಲ. ಇಂಥ ಒಂದು ಡೆಫ್ನೆಸ್ ಇರ್ತಕ್ಕಂಥದ್ದು, ಇಂಥ ನ್ಯೂನತೆಗಳು ಇರ್ತಕ್ಕಂಥ ವ್ಯಕ್ತಿಗಳಲ್ಲಿ ಆ ಡೆಮೆನ್ಷಿಯಾ ಒಂದು ಲಕ್ಷಣಗಳು ಕಾಣೋ ಚಾನ್ಸಸ್ ಜಾಸ್ತಿನೇ. ಸರ್, ಈಗ ಯಾರಿಗಾದ್ರೂ ಈ ಥರ ಅಲ್ಝೈಮರ್ ಕಾಯಿಲೆ ಬಂತು ಅಂದರೆ ಟ್ರೀಟ್ಮೆಂಟ್ ಸಿಗುತ್ತಾ? ಅದಕ್ಕೇನು ಪರಿಹಾರ ಇದೆನಾ ಅಂತ? ಡೆಫಿನೆಟ್ ಆಗಿ ಯಾವುದೇ ಒಂದು ಕಾಯಿಲೆ ಇದೆ ಅಂದರೆ ಅದಕ್ಕೆ ಚಿಕಿತ್ಸೆ ಅಂತೂ ಇದ್ದೇ ಇರುತ್ತೆ. ಆದರೆ ಅಂತ ನಾನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ಈ ಒಂದು ಕಾಯಿಲೆಗೆ ಕ್ಯೂರ್ ಅಂತಕ್ಕಂಥದ್ದು ಇಲ್ಲ. ಸಂಪೂರ್ಣವಾಗಿ ಗುಣಪಡಿಸಿ ಅವರು ಸಣ್ಣ ವಯಸ್ಸಿನಲ್ಲಿ ಯಾವ ರೀತಿ ಇದ್ರು ಅದೇ ರೀತಿಯಾಗಿ ನಾನು ಮಾಡ್ತೇನೆ ಅಂತ ಹೇಳೋದಾದ್ರೆ ಅದು ತಪ್ಪು. ಅದೇ ರೀತಿಯಾಗಿ ಈ ಒಂದು ಕಾಯಿಲೆಯನ್ನ ಸಂಪೂರ್ಣವಾಗಿ ಬರದ ಹಾಗೆ ನಾನು ಕಂಪ್ಲೀಟ್ ಆಗಿ ತಡೆಗಟ್ತೀನಿ, ಪ್ರಿವೆಂಟಿವ್ ಮೆಜರ್ಸ್ ನಾನು ತಗೊಳ್ತೇನೆ ಅಂದ್ರೂ ಕೂಡ ಅದು ಕೂಡ ಆಗಲ್ಲ. ಆದರೆ ಅದಕ್ಕೆ ಏನು ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೀವಿ, ಆ ಒಂದು ರಿಸ್ಕ್ ಫ್ಯಾಕ್ಟರ್ಸ್ ಲಿಂದ ದೂರ ಉಳಿಯೋದ್ರಿಂದ ಆ ಒಂದು ಕಾಯಿಲೆ ಬರೋ ಚಾನ್ಸಸ್ ಅನ್ನ ಕಡಿಮೆ ಮಾಡಬಹುದು. ಉದಾಹರಣೆಗೆ ಸ್ಮೋಕಿಂಗ್ ಇದ್ರೆ ಸ್ಮೋಕಿಂಗ್ ಅನ್ನು ತ್ಯಜಿಸ್ತಕ್ಕಂಥದ್ದು, ಆಲ್ಕೋಹಾಲಿಸಮ್ ಇದ್ರೆ ಆಲ್ಕೋಹಾಲಿಸಮ್ ಅನ್ನು ತ್ಯಜಿಸ್ತಕ್ಕಂಥದ್ದು, ಇನ್ನಿತರೆ ನ್ಯೂರೋಸೈಕ್ಯಾಟ್ರಿಕ್ ಡಿಸಾರ್ಡರ್ಸ್, ಎಸ್ಪೆಷಲಿ ಇದು ಡಿಪ್ರೆಷನ್ ಅಂತ ನಾವೇನು ಹೇಳ್ತೀವಲ್ಲ, ಸಿವಿಯರ್ ಡಿಪ್ರೆಷನ್ ನಲ್ಲಿ ಒಳಗಾಗಿದ್ರೆ ಅಂತಹ ಒಂದು ಕಾಯಿಲೆಯಿಂದ ಆದಷ್ಟು ಬೇಗನೆ ಸೂಕ್ತ ಚಿಕಿತ್ಸೆಯನ್ನು ತೆಗೆದುಕೊಂಡು ಅದರಿಂದ ಹೊರಗಡೆ ಬರ್ತಕ್ಕಂಥದ್ದು. ಅಂದ್ರೆ ಸಂಪೂರ್ಣವಾಗಿ ಇದನ್ನು ಗುಣಪಡಿಸಲಿಕ್ಕೆ ಆಗೋದಿಲ್ಲ, ಹೆಚ್ಚಾಗಲಾರ್ದಂಗೆ ಅದನ್ನು ತಡೆಗಟ್ಟಬಹುದು ಅನ್ನುವಂಥದ್ದು. ಒಂದು ಸಾರಿ ನಾವು ಡೆಮೆನ್ಷಿಯಾ ಅಂತಕ್ಕಂಥದ್ದನ್ನ ಡಯಾಗ್ನೋಸ್ ಮಾಡಿದ ನಂತರ, ಆ ಒಬ್ಬ ವ್ಯಕ್ತಿಗೆ ಡೆಮೆನ್ಷಿಯಾ ಕಾಯಿಲೆ ಲಕ್ಷಣಗಳು ಇದ್ದಾವೆ ಅಂತ ಗೊತ್ತಾದ ನಂತರ ಯೂಶುವಲಿ ಅವರ ಒಂದು ಬದುಕು ಉಳಿತಕ್ಕಂಥದ್ದು ಅಥವಾ ಒಳ್ಳೆ ಜೀವನ ನಡೆಸ್ತಕ್ಕಂಥ ದಿನಗಳು ಅಂತಂದ್ರೆ 3 ರಿಂದ 11 ವರ್ಷ. ಈ ಒಂದು ಡೆಮೆನ್ಷಿಯಾ ಕಾಯಿಲೆಯ ಸಿಂಪ್ಟಮ್ಸ್ ಆಗಲೇ ಸ್ಟಾರ್ಟ್ ಆಗಿದಾವೆ ಈಗಾಗ್ಲಿ ಅಂತ ಕಂಡು ಹಿಡಿದ ನಂತರ ಯೂಶುವಲಿ ಆ ಒಬ್ಬ ವ್ಯಕ್ತಿಯ ಒಂದು ಅಂದ್ರೆ ಜೀವಿತಾವಧಿ ಇನ್ನು 3 ರಿಂದ ಯೂಶುವಲಿ 11 ವರ್ಷದ ತನಕ. ಎಷ್ಟೋ ಜನ ವಿತ್ ಡೆಮೆನ್ಷಿಯಾನೇ 20 ವರ್ಷಗಟ್ಲೆನೂ ಇದ್ದಾರೆ. ಈ ಡೆಮೆನ್ಷಿಯಾ ಆ ಒಬ್ಬ ಮನುಷ್ಯನಿಗೆ ಯಾವ ರೀತಿ ಸಾವಿನ ಕಡೆ ಎಳ್ಕೊಂಡು ಹೋಗ್ತದೆ ಅಂತ ನೀವು ಕೇಳೋದಾದ್ರೆ, ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವರಿಗೆ ನೆನಪಿನ ಶಕ್ತಿ ಇರೋದಿಲ್ಲ. ಎಲ್ಲಿ ತನಕ ಅಂದ್ರೆ ನಾನು ಊಟ ಮಾಡಿದೀನೋ ಇಲ್ಲೋ ಅಂತಕ್ಕಂಥದ್ದು ಅರಿವು ಕೂಡ ಇರೋದಿಲ್ಲ. ಒಂದನೇದು. ಎರಡನೇದಾಗಿ ಇಂಟರಾಕ್ಷನ್,
ಇನ್ನೊಬ್ಬರ ಜೊತೆಗೆ ಕಮ್ಯುನಿಕೇಶನ್ ಮಾಡ್ತಕ್ಕಂಥ ಒಂದು ಸ್ಕಿಲ್ ಇರೋದಿಲ್ಲ, ಹ್ಮ್ ಬೇರೆಯವರನ್ನ ಹೇಳಿದ್ದನ್ನ ತಿಳಿದುಕೊಂಡು ಅದನ್ನ ನೆನಪಿನಲ್ಲಿ ಇಟ್ಕೊಳ್ತಕ್ಕಂಥ ಒಂದು ಶಕ್ತಿ ಇರೋದಿಲ್ಲ. ಇರೋದಿಲ್ಲ. ಹ್ಮ್ ಸೊ ಈ ರೀತಿಯಾಗಿ ಅವರು ನೆಗ್ಲಿಜೆನ್ಸ್ಗೆ ಒಳಪಡ್ತಾರೆ. ಹ್ಮ್ ಕೊನೆಗೆ ಯಾವ ರೀತಿ ಬರ್ತದೆ ನ್ಯೂರೋನಲ್ ಪ್ರಾಬ್ಲಮ್ಸ್ ಅಂದ್ರೆ ಅವರು ಊಟ ಮಾಡಿರ್ತಕ್ಕಂಥದ್ದನ್ನು ನುಂಗ್ಲಿಕ್ಕೂ ಕೂಡ ಕಷ್ಟ ಆಗುತ್ತೆ, ನುಂಗ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ. ಹ್ಮ್ 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 ಎಷ್ಟೋ ಸಾರಿ ಫೋರ್ಸಿಬ್ಲಿ ನಾವು ಊಟ ಮಾಡ್ಸಕ್ ಪ್ರಯತ್ನ ಮಾಡಿದ್ರೂ ಕೂಡ ಆ ಒಂದು ಹೊರಗಡೆ ಹಾಕ್ತಕ್ಕಂಥದ್ದು, ಜೋರಾದ ಕೆಮ್ಮು ಬರ್ತಕ್ಕಂಥದ್ದು, ನೆತ್ತಿಗೆ ಇರ್ತಕ್ಕಂಥದ್ದು ಆಗುತ್ತೆ. ಸೊ ಕ್ರಮೇಣ ನಾವು ಗಟ್ಟಿಯಾದ ಪದಾರ್ಥಗಳನ್ನು ಬಿಟ್ಟು ತೆಳುವಾದ ಪದಾರ್ಥಗಳನ್ನು ಕೊಡಬೇಕಾಗ್ತದೆ. ಕೆಲವು ದಿನಗಳ ನಂತರ ಈವನ್ ಆ ತೆಳುವಾದ ಪದಾರ್ಥಗಳನ್ನು ಕೂಡ ನುಂಗುವಂತ ಶಕ್ತಿಯನ್ನು ಕೂಡ ಆ ಒಬ್ಬ ವ್ಯಕ್ತಿ ಕಳೆದುಕೊಳ್ತಾನೆ. ಸೊ ಈ ರೀತಿಯಾಗಿ ಕಮ್ಯುನಿಕೇಶನ್ ಹೋಗ್ತದೆ, ಫುಡ್ ಇಂಟೇಕ್ ಹೋಗ್ತದೆ, ಇಂಟ್ರಾಕ್ಷನ್ ಹೋಗ್ತದೆ. ಆ ರೀತಿಯಾಗಿ ಆ ಒಬ್ಬ ವ್ಯಕ್ತಿ ತನ್ನ ಜೀವ ಒಂದು ಸವಕಳಿ ಅಂತ ಹೇಳ್ತೀವಿ, ನರಗಳು ಯಾವ ರೀತಿ ಸವಕಳಿ ಆಗ್ತಾ ಹೋಗ್ತದೆ, ಈತನ ಒಂದು ಜೀವನ ಕೂಡ ಸವಕಳಿ ಆಗ್ತಾ ಅವರ ಒಂದು ತಮ್ಮ ಕೊನೆಯನ್ನು ಅವರು ಕಾಣ್ತಾರೆ. ಸೀರಿಯಸ್ ಆಗಿ ತಗೊಂಡೆ ಟ್ರೀಟ್ಮೆಂಟ್ ಕೊಡಿಸ್ಬೇಕು ಅನ್ನುವಂಥದ್ದು. ಸರ್, ಈಗ ಕೊನೆಯದಾಗಿ ನಮ್ಮ ಕೇಳೋರಿಗೆ ಜೀವನ ಶೈಲಿಗೂ ಮತ್ತು ಈ ಅಲ್ಝೈಮರ್ ಕಾಯಿಲೆಗೂ ಏನಾದರೂ ಸಂಬಂಧ ಇದೆಯಾ ಮತ್ತು ಇದಕ್ಕೆ ಏನು ಸೂಚನೆಗಳನ್ನು ಕೊಡೋಕ್ಕೆ ಇಷ್ಟಪಡ್ತಾರೆ? ಸಾಕಷ್ಟು ಸ್ಟಡೀಸ್ ಮಾಡಿದ ಪ್ರಕಾರ ಒಬ್ಬ ವ್ಯಕ್ತಿ ಈ ಒಂದು ಕಾಯಿಲೆಗೆ ಒಳಗಾಗಲಿಕ್ಕೆ ವಿವಿಧ ರಿಸ್ಕ್ ಫ್ಯಾಕ್ಟರ್ಸ್ ಅಂತ ನಾವು ಹೇಳ್ತೇವೆ. ಫುಡ್ ಹ್ಯಾಬಿಟ್ಸ್ ಇರ್ಬೋದು, ಯಾವೊಬ್ಬ ವ್ಯಕ್ತಿ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ನ ಸೇವಿಸೋದಿಲ್ಲೋ ಅಥವಾ ಆದಷ್ಟು ಅವಾಯ್ಡ್ ಮಾಡ್ತಾರೋ, ಸೊ ಅದರದ್ದು ಒಂದು ಸೇವನೆ ಬಹಳ ಕಡಿಮೆ ಇರ್ತದೆ, ಅದು ಒಂದು. ಸ್ಮೋಕಿಂಗ್ ಇರ್ತಕ್ಕಂಥ ಜನರು, ಆಲ್ಕೋಹಾಲಿಸಮ್ ಇರ್ತಕ್ಕಂಥ ಜನರು, ಸೆಡೆಂಟರಿ ಲೈಫ್ ಸ್ಟೈಲ್ ಅಂತ ನಾವೇನು ಹೇಳ್ತೇವಲ್ಲ, ಬರೀ ತಿನ್ನೋದು ಕೂತ್ಕೊಳ್ಳೋದು, ಆಕ್ಟಿವಿಟಿ ಇರಲಾರ್ದಂಥವ್ರು, ಆ ನಂತರ ವಾಕಿಂಗ್ ಆಗಿರ್ಬೋದು, ಧ್ಯಾನ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಇಂಥದ್ರಲ್ಲಿ ಯಾವುದ್ರಲ್ಲೂ ಕೂಡ ಇನ್ವಾಲ್ವ್ ಆಗದೆ ತಮ್ಮಷ್ಟಕ್ಕೆ ತಾವೇ ಅಲೂಫ್ ಆಗಿರ್ತಕ್ಕಂಥದ್ದು. ಏನಪ್ಪ ನಂದೇ ನನಗೆ ರಗಡೆ ಇರ್ತದೆ ಕೆಲಸ, ಅದನ್ನೆಲ್ಲ ಮಾಡಕ್ ನನಗೆಲ್ಲಿ ಟೈಮ್ ಸಿಗ್ತದೆ, ನಾನೇ ಅಂತಕ್ಕಂಥದ್ದು ನೀವು ಸಾಕಷ್ಟು ಮಂದಿ ನೋಡಿರ್ಬೋದು. ಬೇರೆಯವ್ರ ಜೊತೆಗೆ ಯಾರ ಜೊತೆಗೂ ಇಂಟ್ರಾಕ್ಟ್ ಮಾಡ್ಲಿಕ್ಕೂ ಅವರು ತಯಾರಿರೋದಿಲ್ಲ, ಆಕ್ಟಿವಿಟಿಯಲ್ಲಿ ಪಾರ್ಟಿಸಿಪೇಟ್ ಮಾಡ್ಲಿಕ್ಕೂ ತಯಾರಿರೋದಿಲ್ಲ, ಯಾವುದೇ ಒಂದು ಕ್ರಿಯಾತ್ಮಕ ಭಾವನೆಗಳು ಬರುವಂತಹ ಒಂದು ಚಟುವಟಿಕೆಗಳಲ್ಲಿ ತಯಾರಿರೋದಿಲ್ಲ. ಅವ್ರದ್ದು ಒಂದೇ ಒಂದು ರೀಸನ್ ಏನಂದ್ರೆ ನಾನು ಬ್ಯುಸಿ ಇದ್ದೀನಿ, ನನಗೇನು ಮಾಡ್ಲಿಕ್ಕೆ ಟೈಮ್ ಇಲ್ಲ ಅಂತಕ್ಕಂಥದ್ದು. ಅದರಿಂದ ಅವರ ಮೇಲೆ ಆಗ್ತಕ್ಕಂಥ ಒಂದು ಪ್ರಭಾವಗಳು ಏನಂದ್ರೆ, ಈ ಬ್ರೇನ್ಗೆ ಸಾಕಷ್ಟು ಸ್ಟಿಮ್ಯುಲೇಷನ್ ಇಲ್ಲದೆ ಹೋದಾಗ ಅದು ನ್ಯಾಚುರಲಿ ಡಿಜನರೇಟ್ ಆಗೇ ಆಗುತ್ತೆ. ಉದಾಹರಣೆಗೆ ನೀವು ಏನಾದ್ರೂ ಒಂದು ವಸ್ತುವನ್ನು ಉಪಯೋಗಿಸದೆ ಹಂಗೆ ಎಲ್ಲೋ ಒಂದ್ ಕಡೆ ಇಟ್ರೆ ಅದು ಯಾವ ರೀತಿಯಾಗಿ ರಸ್ಟ್ ಆದ್ರೂ ಹಿಡಿತದೆ, ರಸ್ಟ್ ಹಿಡಿಯೋದಾದ್ರೆ, ಇಲ್ಲ ಅಂದ್ರೆ ಹುಳಗಳಾದ್ರೂ ಹತ್ತುತ್ತವೆ, ಹತ್ಬಿಟ್ಟು ಅದನ್ನ ಸಣ್ಣ ಮಾಡಿ ಪೌಡರ್ ಮಾಡಿ ಕೊನೆಗೆ ಅದು ಇಲ್ಲದಂಗೆ ಮಾಡ್ತವೆ. ಇದೇ ರೀತಿಯಾಗಿ ನಮ್ಮ ಮಿದುಳಿಗೆ ನಾವು ಸರಿಯಾದ ಕೆಲಸವನ್ನು ನೀಡದೆ ಹೋದಲ್ಲಿ, ಅದಕ್ಕೆ ಪ್ರಚೋದನೆಯನ್ನು ಕೊಡದೆ ಹೋದಲ್ಲಿ, ಅದನ್ನು ಕಂಪ್ಲೀಟ್ ಆಗಿ ನೆಗ್ಲೆಕ್ಟ್ ಮಾಡಿದ್ದೇ ಆದ್ರೆ, ಇನ್ ದ ಸೆನ್ಸ್ ಆಕ್ಟಿವಿಟಿ, ಪ್ರೊಡಕ್ಟಿವ್ ಆಕ್ಟಿವಿಟಿಯಲ್ಲಿ ನಮ್ಮ ಮಿದುಳನ್ನು ನಾವು ತೊಡಗಿಸಿಕೊಳ್ಳದೆ ಹೋದಲ್ಲಿ, ಆರೋಗ್ಯಕರ ಜೀವನ ಶೈಲಿಯನ್ನು ನಾವು ಅಳವಡಿಸಿಕೊಳ್ಳದೆ ಹೋದಲ್ಲಿ ಇಂತಹ ಒಂದು ಕಾಯಿಲೆಗಳಿಗೆ ತುತ್ತಾಗ್ತಕ್ಕಂತಹ ಚಾನ್ಸಸ್ ಜಾಸ್ತಿ, ಮತ್ತು ಇಂತಹ ಒಂದು ಕಾಯಿಲೆಗಳಿಂದ ನಾವು ದೂರ ಇರಲಿಕ್ಕೆ ಚಾನ್ಸಸ್ ಇದೆ. ಮತ್ತು ಅದನ್ನು ಯಾವ ರೀತಿಯಾಗಿ ಬರಲಾರ್ದಂಗೆ ನಾವು ಪ್ರಿವೆಂಟಿವ್ ಮೆಜರ್ಸ್ ಅನ್ನ ಮಾಡಲಿಕ್ಕೆ ಪ್ರಯತ್ನ ಪಡಬಹುದು ಅಂತ ತಿಳ್ಕೊಳ್ಳೋದೇ ಈ ಒಂದು ಕಾರ್ಯಕ್ರಮದ ಉದ್ದೇಶ. ಒಳ್ಳೆಯದು ಸರ್. ಇದುವರೆಗೆ ನಮ್ಮ ಕಾರ್ಯಕ್ರಮಕ್ಕೆ ಬಂದು ವಿಶ್ವ ಅಲ್ಝೈಮರ್ ದಿನದ ಸಂದರ್ಭದಲ್ಲಿ ಮರುವಿನ ಕಾಯಿಲೆ ಅಂದ್ರೆ ಏನು, ಅದು ಯಾಕೆ ಬರ್ತದೆ, ಯಾರಿಗೆ ಬರ್ತದೆ, ಇದರ ಲಕ್ಷಣಗಳು ಹೇಗಿರ್ತವೆ, ಇದಕ್ಕೇನು ಟ್ರೀಟ್ಮೆಂಟ್ ಇದೆ ಅನ್ನೋದನ್ನು ಕುರಿತು ನಮ್ಮ ಕೇಳಿಗರಿಗೆ ಸೂಕ್ತವಾದಂಥ ಮಾಹಿತಿಯನ್ನು ಕೊಟ್ಟರೆ, ತಾವು ಬಂದು ಮಾಹಿತಿ ಕೊಟ್ಟದ್ದಕ್ಕಾಗಿ ತಮಗೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು.